ಅಹಿಂದ ಸಮಾವೇಶಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರದ ಹಾಡು ರಿಂಗಣಿಸಿದೆ. ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅನ್ನುವ ಸಂದೇಶವನ್ನ ಸಾರುವಂತೆ ಕೆಲ ನಾಯಕರು ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಬಗ್ಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಪರ ವಿರೋಧದ ಮಾತುಗಳು ಮಾರ್ಧನಿಸಿವೆ. ಪಕ್ಷ ಅಂದಮೇಲೆ ಒಗ್ಗಟ್ಟಿರುತ್ತೆ, ಬಣ ಬಡಿದಾಟವೂ ನಡೆಯುತ್ತೆ. ಕಾಂಗ್ರೆಸ್ ಪಕ್ಷವೇನು ಇದರಿಂದ ಹೊರತೇನಲ್ಲ. ಆದ್ರೀಗ ಸಿದ್ದರಾಮಯ್ಯರ ಶಕ್ತಿ ಪ್ರದರ್ಶನ ಕೆಲ ಕಾಂಗ್ರೆಸ್ ನಾಯಕರ ಕಣ್ಣು ಕುಕ್ಕಿದೆ. ಸಿದ್ದು ಬಣದ ಸಮಾವೇಶದ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ. ಇದರ ಮಧ್ಯೆಯೂ ಸಿದ್ದರಾಮಯ್ಯಗೆ ಬಹುತೇಕ ಸಚಿವರು ಜೈ ಎಂದಿದ್ದಾರೆ. ಅಹಿಂದ ಸಮಾವೇಶದ ಬಗ್ಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ. ಹೈಕಮಾಂಡ್ ನಾಯಕರಿಗೆ ಹಲವು ಕೈ ಕಲಿಗಳಿಂದ ಪತ್ರ. ಹಾಸನದಲ್ಲಿ ಡಿಸೆಂಬರ್ 5ನೇ ತಾರೀಕಿನಂದು ಅಹಿಂದ ಸಮಾವೇಶ ಅರ್ಥಾತ್ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ಇದರ ಬೆನ್ನಲ್ಲೇ ಎಐಸಿಸಿ ನಾಯಕರಿಗೆ ಅನಾಮಧೇಯ ಪತ್ರವೊಂದು ತಲುಪಿದೆ. ಸಿದ್ದರಾಮಯ್ಯ ಸಮಾವೇಶದ ಬಗ್ಗೆ ಈ ಪತ್ರದಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ. ಅನ್ಯ ಸಂಘಟನೆಗಳ ಹೆಸರಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಇದರ ಬದಲು ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮ ಆಯೋಜನೆ ಮಾಡುವಂತೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ. ಸಿಎಂ ರೀತಿ ಬೇರೆ ನಾಯಕರು ತಮ್ಮ ಲಾಭಕ್ಕೆ ಪಕ್ಷ ಬಳಸಿಕೊಳ್ತಾರೆ. ಹೀಗಾದ್ರೆ ಮುಂದೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನಾಗಬಹುದು? ಹೀಗಾಗಿ ಸಿಎಂಗೆ ಸೂಕ್ತ ನಿರ್ದೇಶನ ನೀಡಬೇಕು ಅಂತ ಎಐಸಿಸಿಗೆ ದೂರು ನೀಡಲಾಗಿದೆ. ಪಾರ್ಟಿ ಪ್ರೆಸೆನ್ಸ್ ಇದ್ದೇ ಇರುತ್ತೆ ಎಂದ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಜೊತೆಯಲ್ಲಿ ನಾವು ಇದ್ದೇವೆ ಎಂದ ಪರಂ. ಸಿದ್ದರಾಮಯ್ಯ ಸಮಾವೇಶದ ಬಗ್ಗೆ ಡಿಕೆ ಶಿವಕುಮಾರ್ಗೂ ಗೊತ್ತಿದೆ ಅನ್ನೋದು ಅವರ ಮಾತಲ್ಲೇ ತಿಳಿದು ಬರ್ತಾ ಇದೆ. ಸಮಾವೇಶದಲ್ಲಿ ಪಾರ್ಟಿ ಪ್ರೆಸೆನ್ಸ್ ಇರುತ್ತೆ ಎಂದಿದ್ದಾರೆ. ಇತ್ತ ಸಿದ್ದರಾಮಯ್ಯರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ ನಾನು ಇರಲಿಲ್ಲ. ನಾನು ಅವರು ಭೇಟಿ ಮಾಡಿ 3-4 ದಿನ ಆಯ್ತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯ್ತು. ತಮಗೆ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಗೊತ್ತಿದೆ, ಆದ್ರೆ ಅದ್ರ ಡೀಟೇಲ್ಸ್ ಅದೆಲ್ಲ ಗೊತ್ತಿಲ್ಲಪ್ಪ. ಅದು ಏನು ಅಂತ ಹೇಳಿದೆ. ಎಣ್ಣೆ ಸಿಗೆ ಕೈಯಲ್ಲಿಂದ ಬಂತು. ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಾನು ಅವ್ರ ಜೊತೆಯಲ್ಲಿದ್ದೇನೆ. ಆಯ್ತಾ, ಕೆಲಸ ಮಾಡಿದ್ದೇನೆ, ಮಾಡ್ತೇನೆ, ಮುಂದೂ ಕೂಡ ಮಾಡ್ತೇನೆ. ಇನ್ನು ಅಹಿಂದ ಸಮಾವೇಶದ ಬಗ್ಗೆ ಗೊಂದಲ ಬೇಡ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಮನವಿ ಮಾಡಿದ್ದಾರೆ. ಇತ್ತ ಇದು ಪಕ್ಷ ಸಂಘಟನೆಯ ಕಾರ್ಯಕ್ರಮ ಅಂತ ಸಚಿವ ಕೆ. ವೆಂಕಟೇಶ್ ಸ್ಪಷ್ಟನೆ ನೀಡಿದ್ದಾರೆ. ಇದನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶವನ್ನು ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಕಾಂಗ್ರೆಸ್ಸಿನ ಚಿಹ್ನೆ ಮತ್ತು ಬಾವುಟ ಮತ್ತು ಬ್ಯಾನರ್ಗಳನ್ನು ಹಾಕ್ತೀವಿ. ಇಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಇಲ್ಲೂ ರಾಜಕೀಯವಾಗಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷಕ್ಕೆ ಶಕ್ತಿ ಬರ್ತದೆ ಅಂತಕ್ಕಂಥದ್ದು ಅದೊಂದು ಉದ್ದೇಶ ಇದೆ. ಬೇರೆ ಉದ್ದೇಶಗಳಿರೋದಿಲ್ಲ. ಇಲ್ಲಿಂದ ಇಲ್ಲಿ ಬೇರೆಯವರು ಇದ್ದಾರೆ, ಇಲ್ಲಿ ಬಂದು ನಾವು ಮಾಡಬೇಕು, ಅವ್ರ ತೊಡೆ ತಟ್ಟಬೇಕು ಅಂತ ಆ ಉದ್ದೇಶಗಳಿರೋದಿಲ್ಲ. ಅಹಿಂದರಾಮಯ್ಯ ಆರಾಧನೆಗೆ ದಳ ಭದ್ರಕೋಟೆಯಲ್ಲಿ ವೇದಿಕೆ ಸಜ್ಜಾಗ್ತಾ ಇದೆ. ಡಿಸೆಂಬರ್ 5ಕ್ಕೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆಯಲಿದೆ. ಇದೆಲ್ಲದರ ಮಧ್ಯೆ ಬಣ ಬಡಿದಾಟ ಬಿಟ್ಟು ಅಹಿಂದ ವೇದಿಕೆಯಲ್ಲಿ ಎಲ್ಲ ಕೈ ನಾಯಕರು ಒಗ್ಗಟ್ಟು ಪ್ರದರ್ಶಿಸ್ತಾರಾ? ಲೆಟ್ಸ್ ವೇಟ್ ಅಂಡ್ ವಾಚ್. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.